ಸಣ್ಣ ಹೊಡಣ ट्रेलर टीजर पूरा है बोटिंग हाय ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಈಗಾಗಲೇ ನಾನು ಒಂದು ಫ್ಯಾಮಿಲಿ ಫಂಕ್ಷನ್ ಅಂತ ಹೇಳಿಬಿಟ್ಟು ನನ್ನ ಚಿಕ್ಕಮ್ಮನ ಮನೆಯ ಗೃಹ ಪ್ರವೇಶದ ಒಂದು ವ್ಲಾಗನ್ನು ಅಪ್ಲೋಡ್ ಮಾಡಿದ್ದೆ. ನೋಡದೇ ಇರೋರು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಬಿಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಮನೆಯ ಪೂರ್ತಿ ಹೋಮ್ ಟೂರನ್ನು ಕೂಡ ಮಾಡಿರುವಂಥ ಒಂದು ವಿಡಿಯೋ ಕೂಡ ಇದೆ, ಅದನ್ನು ಕೂಡ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಬಿಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದು ನೆಕ್ಸ್ಟ್ ಡೇ, ಸೆಕೆಂಡ್ ಡೇ ಬಂದುಬಿಟ್ಟು ಬೆಳಿಗ್ಗೆ ಗಣಹೋಮ ಇತ್ತು. ಸೊ ಗಣಹೋಮದ ಒಂದು ಪೂಜೆ ಕೂಡ ನಡೀತಾ ಇದೆ. ಬೆಳಿಗ್ಗೆ ಎಲ್ಲರೂ ಕೂಡ ಎದ್ಬಿಟ್ಟು ಇಲ್ಲಿ ಗಣಹೋಮದ ಪೂಜೆಗೆ ಸೇರಿಕೊಂಡಿದ್ದೀವಿ. ಸೊ ಮನೆಯ ಒಂದು ಬೆಳಗ್ಗೆಯ ಹೇಗೆ ಲುಕ್ ಇದೆ, ನಿನ್ನೆ ನೈಟ್ ಲುಕ್ ಹೇಗಿತ್ತು ಅಂತ ಹೇಳಿಬಿಟ್ಟು ಹಾಕಿದ್ದೆ. ಸೊ ಇವತ್ತು ಬಂದುಬಿಟ್ಟು ಬೆಳಗ್ಗೆಯ ಒಂದು ವಾತಾವರಣ ಬೆಳಗ್ಗೆ ಹೇಗಿದೆ ಅಂತ ಹೇಳ್ಬಿಟ್ಟು, ಹಾಗೆ ಚಿಕ್ಕಪ್ಪ ಚಿಕ್ಕಮ್ಮ ಬಂದುಬಿಟ್ಟು ಗಣಹೋಮದ ಪೂಜೆಗೆ ಕೂತಿದ್ದಾರೆ. ಸೊ ನಾನು ಕೂಡ ಅಲ್ಲೇ ಇದ್ದೆ. ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಕೂಡ ಪೂಜೆಗೆ ಜಾಯ್ನ್ ಆಗಿದ್ದಾರೆ. ಹಾಗೆ ಕಿಚನ್ ರೂಮ್ ಕೂಡ ಹಾಗೆ ನೋಡಿ ನಿನ್ನೆ ಹೇಗಿತ್ತು ಅದೇ ಥರ ಇದೆ. ಹಾಗೆ ಇಲ್ಲಿ ಡ್ಯೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಈ ಥರ ಎಲ್ಲ ಕಡೆ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಹಾಗೆ ಪೂಜೆ ಕೂಡ ನಡೀತಾ ಇದೆ. ಇಲ್ಲಿ ಮಕ್ಕಳೆಲ್ಲ ಸೇರಿದಾರಲ್ವ, ಪುಟಾಣಿ ಪಾಪು ಯಶಸ್ವಿ, ಸೊ ಅವಳ ಜೊತೆಗೆ ಮನಸ್ವಿ, ಆರಾಧ್ಯ, ದಕ್ಷ, ನೇಸರು ಎಲ್ಲರೂ ಕೂಡ ಆಟ ಆಡ್ತಾ ಇದ್ದಾರೆ. ಸಣ್ಣ ಪಾಪು ಇದ್ದರೆ ಯಾರಿಗೆ ತಾನೇ ಆಟ ಆಡಬೇಕು ಅಂತ ಅನಿಸಲ್ಲ ಹೇಳಿ, ಎಲ್ಲರೂ ಖುಷಿಯಿಂದ ಆಟ ಆಡ್ತಾರಲ್ವ. ಅವಳು ಕೂಡ ಅಷ್ಟೇ, ಎಲ್ಲರ ಕೈ ಹಿಡ್ಕೊಂಡು ಹೇಗೆ ಆಟ ಆಡ್ತಾಳೆ ನೋಡಿ, ಮುದ್ದಾಗಿ ಅನ್ನಿಸ್ತಾ ಇದ್ದಾಳೆ. ಸೊ ಟೈಮ್ ಪಾಸ್ ಆಗೋದೇ ಗೊತ್ತಾಗ್ತಿರ್ಲಿಲ್ಲ, ಎಲ್ಲರೂ ಕೂಡ ಸೇರಿದ್ವಿ ಅಲ್ವಾ. ಮಕ್ಕಳಿಗಂತೂ ಇನ್ನೂ ಒಂಥರ ಖುಷಿ. ಸೊ ಎಲ್ಲರೂ ಸೇರಿಬಿಟ್ಟು ಪಾಪು ಜೊತೆ ಆಟ ಆಡ್ತಾಯಿದ್ರು. ಹಾಗೆ ಎಲ್ಲರೂ ಕೂಡ ರೆಡಿ ಆಗಬೇಕಿತ್ತಲ್ವ, ಸೊ ಎಲ್ಲರೂ ಕೂಡ ರೆಡಿ ಆಗ್ತಿದ್ದಾರೆ. ಇಲ್ಲಿ ದೊಡ್ಡವನ ಮಗಳು ದೀಪ, ಸೊ ದೀಪನ ಪಾಪುನೇ ಯಶಸ್ವಿ. ಈಗಾಗಲೇ ನಾನು ಅವಳ ಒಂದು ಬೇಬಿ ನೇಮಿಂಗ್ ಸೆರ್ಮನಿ ಹಾಗೆ ಬೈಕೆಯ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ, ನೋಡದೇ ಇರೋರು ನೋಡಿ. ಹಾಗೆ ನಾವೆಲ್ಲರೂ ಕೂಡ ಇಲ್ಲೇ ಕೂತಿದ್ವಿ, ರೆಡಿ ಆಗ್ತಿದ್ವಿ. ಹಾಗೆ ಪಲ್ಲವಿ ಕೂಡ ಬಂದುಬಿಟ್ಟು ಪೂಜೆಯ ಒಂದು ಕಾಯಿ ಎಲ್ಲ ಇಟ್ಕೊಂಡು ಬರ್ತಾರಲ್ವ, ಸೊ ಹೋಮಕ್ಕೆ ಹಾಕೋದಕ್ಕೆ ಅನಿಸುತ್ತೆ, ಅದನ್ನು ಎಲ್ಲರ ಹತ್ರ ನಮಸ್ಕಾರ ಮಾಡೋಕ್ಕೆ ತೊಗೊಂಬಂದಿದ್ಲು. ಸೊ ಎಲ್ಲರೂ ಕೂಡ ನಮಸ್ಕಾರ ಮಾಡಿದರು. ಹಾಗೆ ಇಲ್ಲಿ ಪಾಪು ಹತ್ರ ಕೂಡ ಮುಟ್ಟಿಸು ಅಂತ ಹೇಳಿಬಿಟ್ಟು ಹೇಳಿರೋದಕ್ಕೆ ಪಾಪು ಹತ್ರ ಕೂಡ ಇಲ್ಲಿ ಮುಟ್ಟಿಸ್ತಾ ಇದ್ದಾಳೆ. ಪೂಜೆ ಕೂಡ ಈಗ ಮುಗೀತು. ನಾವೆಲ್ಲರೂ ಕೂಡ ಪೂಜೆಯನ್ನು ಮುಗಿಸ್ಬಿಟ್ಟು ಈ ಕಡೆ ಬಂದ್ವಿ. ಸೊ ನಂತರ ಬಂದುಬಿಟ್ಟು ದೇವರಿಗೆ ಕಳಸವನ್ನು ಇಟ್ಟಿದ್ರಲ್ಲ ದೇವ್ರ ಕೋಣೆಯಲ್ಲಿ, ಮುಖವಾಡವನ್ನು ಹಾಕಿರಲಿಲ್ಲ. ಸೊ ಮುಖವಾಡವನ್ನು ಹಾಕಿಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ಪಲ್ಲವಿ. ಎಷ್ಟೊಂದು ಕೆಲಸ ಇರುತ್ತೆ, ಮನೆ ಕಟ್ಟೋ ತನಕನೂ ಒಂದಿಷ್ಟು ಕೆಲಸಗಳನ್ನು, ಜವಾಬ್ದಾರಿಗಳನ್ನು ಯಾರೆಲ್ಲ ವಹಿಸಿರ್ತಾರೆ ಗೊತ್ತಿರಲ್ಲ ನಮಗೆ. ಹಾಗೆ ಗೃಹ ಪ್ರವೇಶ ದಿವಸ ಕೂಡ ಅಷ್ಟೇ, ಎಷ್ಟು ಜನರು ಹೆಲ್ಪ್ ಇದ್ದರೂ ಸಾಕಾಗೋದಿಲ್ಲ. ಇಲ್ಲಿ ಸತ್ಯನಾರಾಯಣ ಕಥಾ ಪೂಜೆಗೆ ಮಂಟಪ ಮಾಡೋದಕ್ಕೆ ಕೂಡ ಎಲ್ಲರೂ ಸೇರಿಬಿಟ್ಟು ತಯಾರಿ ನಡೆಸ್ತಾನೆ ಇದ್ದರು. ಅದು ಒಂಥರ ಖುಷಿ ಅಲ್ವಾ, ಎಲ್ಲರೂ ಸೇರಿಬಿಟ್ಟು ಮಾಡೋವಂಥದ್ದು. ಹಾಗೆ ಇಲ್ಲಿ ಬಂದುಬಿಟ್ಟು ನನ್ನ ಚಿಕ್ಕಮ್ಮನ ಮಗ ನಾಗರಾಜು ಹಾಗೆ ದೀಪನ ಮಗು ಯಶಸ್ವಿ ಜೊತೆಗೆ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ತಗೊಳ್ತಾ ಇದ್ವಿ ನೋಡಿ ಇಲ್ಲಿ. ಹಾಗೆ ಮುಗೀತು, ಗಣಹೋಮ ಮುಗಿದ ಕೂಡಲೇ ನಾವೆಲ್ಲರೂ ಟಿಫಿನ್ ಮಾಡೋದಕ್ಕೆ ಬಂದು ಕೂತ್ಕೊಂಡಿದ್ದೀವಿ. ಸೊ ಎಲ್ಲರೂ ಒಟ್ಟಿಗೆ ಕೂತಿದ್ವಿ. ಕೇಸರಿ ಬಾತು ಹಾಗೆ ಉಪ್ಪಿಟ್ಟು ಮತ್ತು ಅವಲಕ್ಕಿ ತುಂಬಾ ರುಚಿಯಾಗಿತ್ತು ಟಿಫಿನ್ನು. ಟಿಫಿನ್ ಕೂಡ ಮಾಡಿಬಿಟ್ಟು ನಾವು ಪೂಜೆಗೆ ರೆಡಿ ಆಗೋದಕ್ಕೆ, ಸತ್ಯನಾರಾಯಣ ಕಥಾ ಪೂಜೆಗೆ ರೆಡಿ ಆಗೋದಕ್ಕೆ ಹೊರಟ್ವಿ. ಚಿಕ್ಕಮ್ಮನ ಮಗ ನಾಗರಾಜನ ಮಗಳು ಇವಳು ಮನಸ್ವಿ. ಹಾಗೆ ಪಲ್ಲವಿ ರೆಡಿಯಾಗಿ ಬಂದಿದ್ದಾಳೆ ಸತ್ಯನಾರಾಯಣ ಕಥಾ ಪೂಜೆಗೆ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋದಕ್ಕೆ, ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದ್ಲು. ಸೊ ಹಾಗೆ ಎಲ್ಲರೂ ಕೂಡ ನಾವು ರೆಡಿಯಾಗಿದ್ವಲ್ವ, ಒಂದೊಂದು ಫೋಟೋಸ್ ಕೂಡ ತಗೊಂಡ್ವಿ, ಒಂದೊಂದು ಸಣ್ಣ ವಿಡಿಯೋ ಕ್ಲಿಪ್ಸ್ಗಳನ್ನು. ಸೊ ಇದು ಬಂದುಬಿಟ್ಟು ಅಕ್ಷರಂದು ಸ್ಟಿಚ್ ಮಾಡಿರೋಂಥ ಡ್ರೆಸ್ಸು, ಆರಾಧ್ಯಂದು ರೆಡಿ ಡ್ರೆಸ್ಸು.
ಹಾಗೆ ನಾವು ಕೂಡ ಅಷ್ಟೇ ಎಲ್ಲರೂ ರೆಡಿ ಆಗಿಬಿಟ್ಟು ಒಂದಷ್ಟು ಫೋಟೋಸ್ಗಳನ್ನು ತಗೊಂಡ್ವಿ ಈ ಥರ. ಹಾಗೆ ನಾ ಮಾಡಿರೋಂಥ ಈ ಒಂದು ಸಣ್ಣ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತು ಈಗ ಮುಂದಿನ ವ್ಲಾಗ್ನಲ್ಲಿ ನಾನು ಸತ್ಯನಾರಾಯಣ ಕಥಾ ಪೂಜೆ ಹೇಗಾಯಿತು, ಯಾರೆಲ್ಲ ಗೆಸ್ಟ್ ಬಂದಿದ್ದರು, ಏನೆಲ್ಲ ಆಯಿತು ಅನ್ನೋ ಒಂದಿಷ್ಟು ವಿಡಿಯೋ ಕ್ಲಿಪ್ಗಳನ್ನು ಶೇರ್ ಮಾಡ್ತೀನಿ, ತಪ್ಪದೇ ನೋಡಿ. ಹಾಗೆ ಮತ್ತೊಂದು ಹೊಸ ಒಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.